ನಿನ್ ತ್ರಾಸ ಅರ್ಥ ಆಗ್ತದೆ ನನಗೆ. ನಿನಗೊಂದು ಏನಾರು ಪರಿಹಾರ ಕೊಡೋಣ, ನೋಡೋಣ ನಿನ್ ಕಡೆ ಸತ್ಯ ಐತದ ಮಾಡೋಣ. ದೇವ್ರಿ ನಿಮ್ಮ ಜೊತೆ ಇದಾಂತ ಸತ್ಯ ಇತ್ತದ ಪ್ರಶ್ನೆ ಹಾಕೋಬೇಡ್ರಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾವು ಪ್ರಯತ್ನ ಮಾಡ್ತೇವೆ, ಹೆಂಗ್ ಮಾಡ್ಬೇಕು ಮಾಡ್ತೀವಿ ಹೆಂಗ್ರಿ. ಅದ್ರಾಗ ಎರಡೇ ಮತ್ತೆ ಸತ್ಯದ ಸತ್ಯ ನೋಡೋಣ, ಅದ್ರಾಗ ಎರಡೇ ಮತ್ತೆ. ಆದರೂ ನನಗೆ ವಿಚಿತ್ರ ಆಗತ್ತೆ, ಕೋಟಿಗಳ ರೊಕ್ಕ ಹೆಂಗೆ ಕೊಡಕ್ಕೆ ಸಾಧ್ಯ ಐತಿ? ಇದೇನಮ್ಮ ಇವಾಗ ಬೆಳಿತಮ್ಮನ ನೀನು ನಿಮ್ಗೆ ಇವು ಅಂಗಡಿಯಾಗ ಹಾಕಿ ಚಪ್ಪಲ್ ಹಾಕಿ ಮೇಡಮ್ ಇದ್ದಾರೆ ಹಾಕಿ ಹೊಡೀರಿ ಮೊದ್ಲಕ್ಕೆ. ಆಮೇಲೆ ಹೇಳ್ತೇನೆ ರೀ ಆಕಿನ ಇಸ್ಕೊಂಡು ಒಬ್ಬ ಸರ್ ಮತ್ತೆ ಫೋನ್ ಮಾಡ್ತೀನಿ ರೀ. ಯಾವ ಸರ್ ಗೊತ್ತಿಲ್ಲ ನನಗೆ, ಹೆಸರು ಗೊತ್ತರ. ಆ ಸರ್ ಫೋನ್ ಮಾಡಿ ಇವ್ನು ಕೊಡಿಸ್ರಿ ಅಂದ್ರೆ ಹೋದ ವರ್ಷ ₹1,00,000 ಕಟ್ಕೊಂಡು ಕೊಡ್ತೀನಿ. ಏನು ಕೇಳಿದ್ವಿ? ಯಾರು ಇವು ಅಂಗಡಿಯಾಗ ಕೊಡ್ಸೀರಿ, ನಾನೇ ಇಕ್ಕಿ ಕೊಡ್ತೇನೆ. ಸುಳ್ಳು ಮಾತಾಡಲ್ರಿ ನಾನು. ಆಯ್ತು ಬಿಡಮ್ಮ, ನೀನು ಕೊಡ್ಸಿಲ್ಲ ಬಿಡ. ಸುಳ್ಳು ಮಾತಾಡಿದ್ರೆ ಅಲ್ಲ ನೀನೇ ನೀನು ಕೊಡ್ಸಿಲ್ಲ ಅಂದಿಲ್ಲ. ಆಯ್ತು, ಯಾವ ಅಂಗಡಿ ಕೊಡ್ಸಿ ಮುದಕ್ಕೆ? ಇಲ್ಲ ಬರ್ರಿ ಬೇಕಾದ್ರೆ ತೋರಿಸ್ತೇನೆ ಅಂಗಡಿ. ಇಲ್ಲಿ ನಮ್ಮನೆ ಹತ್ರ ಶಕ್ತಿ ನೀನೇ ಕೊಡ್ಸಿ. ಈ ಕೇಳ್ತಾ ಕೊಡ್ಸಿಲ್ಲ ಅಂತ ಹೇಳ್ತಾ ನೋಡು. ಅಲ್ಲ ಹೌದಲ್ಲ, ಒಂದು ಗೌರಿ ತಮ್ಗೆ ತಗೊಂಡ್ರಿ 54,000 ಕೊಟ್ಟು ಕೊಡ್ತೀನಿ ರೀ. ಸುಳ್ಳ ನಮ್ಮ ಮಾತಾಡ್ಬಾರ್ದು ಹಿಂಗೆಲ್ಲ. ಬ್ಯಾಂಕ್ನಾಗ 2 ವರ್ಷ ಇರುತ್ತೆ, 2 ವರ್ಷ ಬ್ಯಾಕಪ್ ಬರುತ್ತೆ. ನಾವು ಹೊರಗಡೆ ಇದ್ರದಂತೆ ಯಾವ ಮನೆಯವ್ರಿ ಏನು ಸುಮ್ಮಿರ್ಬೇ ಯಾವ್ದತ್ತೆ ಇಲ್ಲಿ ನೋಡೋದತ್ತೆ ಇವತ್ತಿನ ನೀವು ಅಷ್ಟು ಇದು ಮಾಡ್ಬಾರ್ದು ನೋಡೋದತ್ತೆ. ಅಲ್ಲಿ ಸೇಟ್ ಅಂತಿದ್ದಾರೆ ಸಣ್ಣ ಅಂಗಡಿ ಸಣ್ಣ ಅಂಗಡಿ. ಅಮ್ಮ ಹಾಕಿದ್ರು ಎಲ್ಲ ಅಮ್ಮಗೆ ಹಾಕಿ ಏನಮ್ಮ? ಎಷ್ಟು ಹೆಂಗೆ ಇಸ್ಕೊಂಡಿದ್ದೆ ದುಡ್ಡು ಅವ್ರಿಗೆ? ನೀವು ಅವ್ರ ಕಡೆಯಿಂದ ಅಮೌಂಟ್ ಹೆಂಗೆ ತೊಗೊಂಡಿದ್ದು? ನೀವು ಅವ್ರ ಕಡೆ ಅಮೌಂಟ್ ಹೆಂಗೆ ತೊಗೊಂಡ್ರಿ? ಅಕೌಂಟಿಗೆ ಹಾಕಿದ್ರು. ಅಕೌಂಟಿಗೆ ಕ್ಯಾಶ್ ತೊಗೊಂಡಿದ್ದು, ಕ್ಯಾಶ್ ರೂಪದಾಗ ವಾಪಸ್ ಕೊಟ್ಟಿದ್ದು. ಎಷ್ಟು ತೊಗೊಂಡಿದ್ರು ಕ್ಯಾಶ್? ₹30,000 ₹40,000. ಸರ ಒಂದು ನಿಮಿಷ ಎಲ್ಲರೂ ಹೊರಗಡೆ, ಒಂದು ನಿಮಿಷ ಎಲ್ಲರೂ ಹೊರಗಡೆ ಪ್ಲೀಸ್. ಎಲ್ಲರೂ ನೀನು ಆಯ್ಕೆ ಅಜ್ಜಿ ಇರಲಿ, ನೀವು ನಮ್ಮ ಸ್ಟಾಫು ನಾನು ಅಷ್ಟೇ ಇರಲಿ. ಸುರೇಶ ಹಾಂ ಹೌದಾ? ಹಾಂ ಬಾಯ್. ಎಲ್ಲ ಎಲ್ಲ ಸಾಕ. ಹಾಂ ನಮಗೇನಕ್ಕೆ ಸಮಾಧಾನ ಹೇಳ್ಬೇಕು ಹೇಳಿದ್ರೆ ಅವ್ರಿಗೂ ಗೊತ್ತಾಗ್ತದೆ. ಸಾಹೇಬ್ ಏನು ಮಾಡೋದು ಮಾಡ್ತಾರೆ. ಈಗ ಹೆಂಗಾಗೈತಿ, ಈ ಟೀಮ್ ಈಗ ಆ ಕಡೆ ಬಂದಾಗ ಆಗೈತಿ, ಎಲ್ಲ ಟೀಮ್. ಈಗ ನಾ ಈ ಕಡೆ ಬಂದು ಕೂತಾನೆ ಆಗೈತಿ. ಈಗ ಹೆಂಗಾಗೈತಿ ಹೇಳೋಣ, ನಿಮ್ಗೆ ಹೆಂಗಾಗೈತಿ ಈಗ ಹುಚ್ಚರಂಗ ಆಕಿನ ಬಾಯಿ ಕೇಳ್ಬೋದು ಮೊದ್ಲು. ಯಾಕೆ ಅಳುದಾತ ಹೇಳುದು ಯಾವಾಗ? ನಮ್ಗೆ ₹1,00,000 ನಿಮ್ಗೇನು ಪ್ರಶ್ನೆ ಮಾಡಿದ್ರಿ ಅವ್ರ? ಅದೇ ಕೇಳಿದ್ರು ಎಷ್ಟೆಷ್ಟು ಹೋಗಿ ಏನು ಮಾಡಿದ್ರು ಎಲ್ಲ ನಿನ್ನೆ ಕೈವಾಡ. ಹಾಂ ಅಡುಗೆ ಹೊಡಿತಿದ್ದೆ ಸರ್. ಹಾಂ ಅಲ್ಲೇ 50 ಸ್ಟ್ಯಾಂಡರ್ಡ್. ಹಾಂ ಅಲ್ಲಿ ಅವ್ರ ಮನೆಗೆ ಬದ್ನಿಸ್ಗಿಲ್ಲ. ಅವ್ರು ಕರಿತಿದ್ರು, ಕಿರಾಣಿ ತಗೊಂಡು 10 ತೊಗೊಂಡು ಕೊಡೋದು ಅದು ಮಾಡ್ತೀವಿ. ಆಮೇಲೆ ಅಮ್ಮವ್ರಿಗೆ ಆರಾಮಿಲ್ಲ, ಅವ್ರು ದವಾಖಾನೆ ಕರ್ಕೊಂಡು 3. ಆಮೇಲೆ
ಬ್ಯಾಂಕಿಗೆ ಅದು ಹೋಗೋದೈತೆ